ನಮಸ್ಕಾರ ಸ್ನೇಹಿತರೆ, 2024ರಲ್ಲಿ ಹಣದ ಲಾಭ ಈ ರಾಶಿಯವರಿಗೆ ಜಾಸ್ತಿ. ಕುಬೇರನ ಆಶೀರ್ವಾದದಿಂದ ಹಣದ ಹೊಳೆ ಹರಿಯಲಿದೆ. ಯಾವುದೇ ರಾಶಿಯ ಧನ ಅಧಿಪತಿ ಬಲಿಷ್ಠನಾಗಿದ್ದರೆ ಆ ರಾಶಿಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಅವರ ಆದಾಯ ಸರಾಗವಾಗಿ ಹೆಚ್ಚಾಗುತ್ತದೆ. ಪ್ರಸ್ತುತ ಗ್ರಹಗಳ ಸಂಚಾರದ ಪ್ರಕಾರ ಮೇಷರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಮತ್ತು ಮೀನ ರಾಶಿಯವರಿಗೆ ಧನಸ್ಸು ಅಧಿಪತಿ ಅಂದರೆ 2ನೇ ಮನೆಯ ಅಧಿಪತಿಯು ತುಂಬಾ ಅನುಕೂಲಕರವಾಗಿರುವುದರಿಂದ ಈ ರಾಶಿಯವರಿಗೆ ಈ ವರ್ಷ ಕ್ರಮೇಣ ಆದಾಯ ಹೆಚ್ಚುತ್ತದೆ. ಹೊಸ ಆದಾಯದ ಮೂಲಗಳು ಒದಗಿ ಬರುತ್ತವೆ ಮತ್ತು ಆರ್ಥಿಕ ಸ್ಥಿತಿಯು ಉತ್ತಮ ಸ್ಥಿತಿಯನ್ನು ತಲುಪುತ್ತದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಕುಬೇರನ ಭಕ್ತರಾಗಿದ್ದರೆ ಓಂ ಕುಬೇರ ದೇವ ಎಂದು ಕಮೆಂಟ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಧನಸ್ಥಾನದ ಅಧಿಪತಿಯಾದ ಶುಕ್ರನು ಧನಸ್ಥಾನದಲ್ಲಿದ್ದು ಮೇಲಾಗಿ ಧನಸ್ವಾಧಿಪತಿಯಾದ ಗುರುವಿನೊಡನೆ ಅಲ್ಪ ಪ್ರಯತ್ನದಿಂದ ಅಗಾಧವಾದ ಧನಲಾಭ ಉಂಟಾಗುವುದು. ಆದಾಯದ ಮಾರ್ಗಗಳು ವಿಸ್ತರಿಸುತ್ತವೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಯೂ ಕೂಡ ಇದೆ. ಉದ್ಯೋಗದಲ್ಲಿ ಸಂಬಳ ಮತ್ತು ಬದ್ಧತೆಗಳಲ್ಲಿ ಹೆಚ್ಚಳ, ವೃತ್ತಿ ಮತ್ತು ವ್ಯವಹಾರದ ಲಾಭದಲ್ಲಿ ಹೆಚ್ಚಳ ಕಂಡುಬರುವುದು. ಅತ್ಯಂತ ಸಾಮಾನ್ಯ ವ್ಯಕ್ತಿ ಕೂಡ ಶ್ರೀಮಂತನಾಗಬಹುದು. ಆಸ್ತಿಯ ಮೌಲ್ಯ ಗಣನೀಯವಾಗಿ ಹೆಚ್ಚಾಗಲಿದೆ. ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಗೆ ಧನದ ಅಧಿಪತಿಯಾದ ರವಿಯು ಗುರು ಮತ್ತು ಶುಕ್ರನೊಂದಿಗೆ ಲಾಭ ಸ್ಥಾನದಲ್ಲಿ ಇರುವುದರಿಂದ ಈ ರಾಶಿಯವರು ಯಾವುದೇ ಹಣಕಾಸಿನ ಪ್ರಯತ್ನದಲ್ಲಿ ಯಶಸ್ವಿಯಾಗುತ್ತಾರೆ. ಸ್ವಂತ ಆದಾಯದ ಜೊತೆಗೆ ಸಂಗಾತಿಯ ಆದಾಯವು ಗಣನೀಯವಾಗಿ ಹೆಚ್ಚುತ್ತದೆ. ವೃತ್ತಿ ಮತ್ತು ಉದ್ಯೋಗಗಳು ಸೇರಿದಂತೆ ಹಲವು ವಿಧಗಳಲ್ಲಿ ಆದಾಯವು ಬೆಳೆಯಬಹುದು. ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನ ಸ್ವಾಧಿಪತಿಯಾದ ಶುಕ್ರನು ಶುಭ ಸ್ಥಿತನಿದ್ದು ತನ್ನ ಸ್ವಂತ ಮನೆಯಲ್ಲಿದ್ದು ಧನದ ಅಧಿಪತಿಯಾದ ಗುರು ಕೂಡಿ ಇರುವುದರಿಂದ ವಿಶೇಷ ಧನ ಲಾಭದ ಸಂಭವವಿದೆ. ವೃತ್ತಿ ಮತ್ತು ಉದ್ಯೋಗಗಳ ರೂಪದಲ್ಲಿ ಮಾತ್ರವಲ್ಲದೆ ಸರ್ಕಾರದ ರೂಪದಲ್ಲಿಯೂ ಹಣ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಅತ್ಯಂತ ಕೆಳಹಂತದ ಜನರು ಕೂಡ ಆರ್ಥಿಕವಾಗಿ ಮೇಲಕ್ಕೆ ಏರಬಹುದು. ಲಾಭದಾಯಕ ಸಂಪರ್ಕಗಳಿಂದಾಗಿ ಆದಾಯ ಹೆಚ್ಚಾಗುವ ಸೂಚನೆಗಳಿವೆ. ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧನ ಅಧಿಪತಿಯಾದ ಗುರು ಈ ರಾಶಿಯವರಿಗೆ 7ನೇ ಮನೆಯಲ್ಲಿ ಶುಕ್ರ ಮತ್ತು ರಾಹುಗಳೊಡನೆ ದೃಷ್ಟಿ ಹಾಯಿಸುವುದರಿಂದ ವಿಶೇಷ ಧನ ಯೋಗಗಳು ಬರುವ ಸಾಧ್ಯತೆ ಇದೆ. ನಿರೀಕ್ಷೆಗೂ ಮೀರಿ ಆರ್ಥಿಕ ಸ್ಥಿರತೆ ದೊರೆಯಲಿದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಸಂಬಳದ ಜೊತೆಗೆ ಹೆಚ್ಚುವರಿ ಆದಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಬಾಕಿ ಹಣ ಸಿಗಲಿದೆ. ಆರ್ಥಿಕವಾಗಿ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತವೆ. ಐದನೆಯದಾಗಿ ಮಕರ ರಾಶಿ. ಮಕರ ರಾಶಿಯ ಸಂಪತ್ತಿನ ಅಧಿಪತಿಯಾದ ಶನಿಯು ಈ ರಾಶಿಯವರಿಗೆ ಸುಕ್ಷೇತ್ರದಲ್ಲಿ ಧನಸ್ಥಿತನಿದ್ದು ಈ ರಾಶಿಯನ್ನು ಹಣದ ಅಧಿಪತಿಯಾದ ಗುರು ಪಂಚಮದ ಅಂಶದಿಂದ ನೋಡಲಾಗುತ್ತದೆ. ಸಾಮಾನ್ಯ ಮನುಷ್ಯನಿಗೂ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಬಹುದು. ಉದ್ಯೋಗದಲ್ಲಿ ಆದಾಯ ಹೆಚ್ಚಳ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಆದಾಯ ನಿರೀಕ್ಷೆಗೂ ಮೀರಿ ಬೆಳೆಯುತ್ತದೆ. ಆಸ್ತಿ ವಿವಾದ ಬಗೆಹರಿಯುತ್ತದೆ ಮತ್ತು ಬೆಳೆ ಬಾಳುವ ಆಸ್ತಿಯನ್ನು ಹಸ್ತಾಂತರಿಸಲಾಗುತ್ತದೆ. ಆದಾಯವನ್ನು ಹಲವು ರೀತಿಯಲ್ಲಿ ಹೆಚ್ಚಿಸಬಹುದು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹಣದ ಅಧಿಪತಿಯಾದ ಮಂಗಳನು ಈ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಅವರಿಗೆ ಹಠಾತ್ ಆರ್ಥಿಕ ಲಾಭದ ಅವಕಾಶವಿದೆ. ಯಾವುದೇ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಆದಾಯ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ನಿರೀಕ್ಷಿತ ಆರ್ಥಿಕ ಲಾಭ, ಹಲವು ರೀತಿಯಲ್ಲಿ ಹಣ ವೃದ್ಧಿಯಾಗುವ ಸಾಧ್ಯತೆ ಇದೆ. ಜಮೀನು ಕೊಳ್ಳುವಿಕೆ ಮತ್ತು ಮಾರಾಟದಿಂದ ಅವರಿಗೆ ಅದೃಷ್ಟವು ಸಿಗುತ್ತದೆ. ಸಹೋದರ ಸಂಬಂಧದಲ್ಲಿ ಆಸ್ತಿ ವಿವಾದ ಬಗೆಹರಿಯುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.